ಹಸುಗಳಿಗೆ ಏನು ಬೇಕು ಬೇರೆದವ್ರ ಹಸುಗಳು ಎಲ್ಲ ಬಂದು ಕುಡ್ದು ಹೋಗ್ತಾವ್ರಿ ಇಲ್ಲಿ. ಹಾಂ ರೀ. ಇಲ್ಲ ಸರ್, ಇವು ಇಷ್ಟೇ ಇಲ್ಲೇ ಒಣಗಿದ್ರು ಇದನ್ನ ಒಂದು ಯೂಸ್ ಮಾಡೋಂಥ ಶಕ್ತಿ ನಮ್ಗದ್ರಿ. ಇದನ್ನೇನಿಲ್ಲ ಬಾಣಂತೇರಿ ರಫ್ ಅಂದ್ರೆ ಎಂಥದೇ ತಟ್ಲಿ ರೀ ಕುಳ್ಳು. ನಮ್ಮ ಕಡೆ ಇದೇ ಜೋಳದ ಕಣ್ಣೆ ಫೇಮಸ್ ರೀ ಹಸುಗಳಿಗೆ. ಈ ಕಣಕಿ ಒಳಗೆ ಅದೇ ಜೋಳದಲ್ಲಿ ಗೊತ್ತಲ್ರಿ ಪ್ರೋಟೀನ್ ಜಾಸ್ತಿ ರೀ. ಈ ಭಾಗದಾಗ ನಾವು ಕವಳಿ ಹುಲ್ಲು ರೇಟ್ ಜಾಸ್ತಿ ಅಂತಂದ್ರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರಂತೇಳಿ ಕನಿಷ್ಠ ಪಕ್ಷ ಅವರಿಗೆ ಒಳ್ಳೆ ವಾತಾವರಣ ಸಿಗಲಿ ಅಂತೇಳಿ ಒಂದು ದಿನ ನಾಜಲ್ ಡ್ರಾಪ್ಸ್ ಅಂದ್ರೆ 10 ml 20 ml ಬಾಟ್ಲಿ ಇರೋದು. 20 ml ಅಂದ್ರೆ 1 kg ಎಷ್ಟು ಆಗ್ತದೆ ನೀವೇ ಲೆಕ್ಕ ಹಾಕೋದು ಮಾತು ಹೇಳ್ತೀನಿ. ಆ ಥರ ಮೌಲ್ಯವರ್ಧನೆ ಮಾಡೋದು ಗೊತ್ತಿರಬೇಕು. ಇವತ್ತು ಒಂದು ಸ್ವಲ್ಪ ಹೊತ್ತಿಸಿದ್ರೆ ಏನು ಆಗ್ತದೆ ಅಂತೇಳಿ ಈ ಬಾಣಂತನ ಟೈಮ್ನಲ್ಲೆಲ್ಲ ಮನೆಯಲ್ಲೆಲ್ಲ ಒಂದು ಸ್ವಲ್ಪ ನಂಜು ಆಗ್ತದ್ರಿ. ಈಗೆಲ್ಲ ಒಂದು ಸ್ವಲ್ಪ ಬರಿಗಾಲಲ್ಲಿ ಬರೋದು VRL ಚಾರ್ಜ್ ಬೇಕಾದ್ರೆ ಅವ್ರಿಗೂ ಕೊಡ್ತೇನೆ ರೀ ಅವ್ರಿಗೆ. ಹ್ಞೂ ರೀ, ಒಂದು ಬಾಣಂತನಕ್ಕೆ 1000 ಕುಳು ಬೇಕೇ ರೀ. 2 ಟೈಮ್. ಇವತ್ತು ಒಂದು ಟ್ಯಾಕ್ಟ್ರಿ ಗೊಬ್ಬರ ಏನಾಗ್ತದ್ರಿ ಸರ್, ಒಂದು 4,000 to 5,000 ರೂಪಾಯಿ ಕೇಳ್ತಾರೆ ನಮ್ಗೆ. ಇವತ್ತು ನಾನು ಈ ಥರ ಸೇಪ್ ಅದಕ್ಕೊಂದು ಕೊಟ್ಟು ಒಂದು 4 ಜನರು ಈ ಥರ ಕೆಲ್ಸಕ್ಕೆ ಇಟ್ಕೊಂಡು ಇವ್ರಿಗೂ ಒಂದು ಜೀವನಾಧಾರ ಮಾಡಿದಂಗೆ ಆಗ್ತದೆ. ಮಕ್ಕಳದು ನಮ್ಮ ಅತ್ತೆ ಮಾವ ಇಲ್ಲ ನಮ್ಮ ತಂದೆ ತಾಯಿ ನಮ್ದು ಈ ಥರ 1 ಕಿಲೋಮೀಟರ್ ಈ ಕಡೆ ತವ್ರ ಮನೆ ಅದ್ರಿ, ಈ ಕಡೆ 1 ಕಿಲೋಮೀಟರ್ ಹೋದ್ರೆ ಗಂಡನ ಮನೆ ಅದ್ರಿ. ಮಧ್ಯದಲ್ಲಿ ನಾವು ಅದೀವ್ರಿ. ಈಗ ಇಲ್ಲಿ 1,800 ರೂಪಾಯಿ ತುಪ್ಪ ಮಾರ್ಕೆಟಿಂಗ್ ಮಾಡ್ತಾರೆ, ಅವ್ರಿಗೆ ಲಾಭ ಅಲ್ಲ. ನಾನು ಅದನ್ನೇ ಔಷಧಿಯ ರೂಪದಾಗ ಕನ್ವರ್ಟ್ ಮಾಡಿದ್ರೆ ಈ ನಾಜಲ್ ಡ್ರಾಪ್ಸ್ ಅಂತ ಹೇಳಿದೆ ನಾನು. ಒಂದು ಬಾಟ್ಲಿಗೆ ನಿಮ್ಗೆ 200 ರೂಪಾಯಿ ತಗೋತೀನಿ. ಇದು ದನಗಳಿಗೆ ಎಲ್ಲ ಮೈದು ಬಂದು ಅದು ನೀರು ಕುಡಿಯೋಕೆ ವ್ಯವಸ್ಥೆ ಮಾಡಿವ್ರಿ ಸರ. ಇದರಲ್ಲಿ ನಾವು ಕೆಲವೊಂದು ಸರಿ ಒಂದು ಸ್ವಲ್ಪ ಸುಣ್ಣ ಅದು ಹಾಕ್ತಿವ್ರಿ. ಸೈಂಧವ ಲವಣ ಸುಣ್ಣ ಹಾಕೋದ್ರಿಂದ ಅವಕ್ಕಲ್ಲಿ ಒಂದು ಸ್ವಲ್ಪ ಗೋಮೂತ್ರದಲ್ಲಿ ಅದ್ರ ಪವರ್ ಹೆಚ್ಚಿಗಾಲಿ ಅಂತೇಳಿ ಅವೆಲ್ಲ ಹಾಕ್ತಿವ್ರಿ. ಸಣ್ಣ ಸಣ್ಣ ಕರುಗಳಿಗೆಲ್ಲ ನಾವು ಅಲ್ಲೇ ವ್ಯವಸ್ಥೆ ಮಾಡ್ಕೋತೀವ್ರಿ. ಇವು ದೊಡ್ಡ ದೊಡ್ಡ ಆಕಳುಗಳು ಮಾತ್ರ ಇಲ್ಲಿ ಬಂದು ಕೇಸ್ ಕುಡಿತಾವ್ರಿ. ಮೇಯಕ್ಕೆ ಬಿಟ್ಟಾಗ ಅವು ಫ್ರೀ ಆಗಿರಿ. ಅವು ನಾವೇನ ಮೂಲಭೂತ ಸೌಕರ್ಯ ಇಟ್ಕೊಂಡ ಸಾಕ್ಬೇಕ್ರಿ. ಹ್ಞೂ ರೀ, ಅವಕ್ಕೆ ಬೇಕಲ್ರಿ ಸರ್ ಅನುಕೂಲತೆ. ಅವು ಎಲ್ಲ ಈ ಸುತ್ತಮುತ್ತ ನೀವು ಅಂದಾಗ ಒಣ ಪ್ರದೇಶದಲ್ಲಿ ಎಲ್ಲಿ ಹೋಗಿ ನೀರು ಕುಡಿತಾವೆ. ನಮ್ಗೆ ಹಸುಗಳಿಗೆ ಏನು ಬೇಕು ಬೇರೆದವ್ರ ಹಸುಗಳು ಎಲ್ಲ ಬಂದು ಕುಡ್ದು ಹೋಗ್ತಾವ್ರಿ ಇಲ್ಲಿ. ಹ್ಞೂ ರೀ, ಇವೆಲ್ಲ ನಮ್ಗೆ ಏನು ಬೇಕು ಸಲಕರಣೆಗಳು ಮಾಡ್ಕೊಳಕ್ಕೆಲ್ಲ ಇವು ಕುರುಳುಗಳು ಅವೆಲ್ಲ ಮಾಡ್ಕೊಂಡಿವ್ರಿ ಸರ್. ಈ ಒಂದು ಸಗಣಿಯಲ್ಲಿ ರೆಡಿ ಮಾಡ್ತಾ ಇರೋ ಔಷಧಿ ನಮ್ಗೆ ಯಾವುದು ಕೆಟ್ಟ ಅನಿಸಿಲ್ಲ ಸರ್. ಇವು ಇಷ್ಟೇ ಇಲ್ಲೇ ಒಣಗಿದ್ರು ಇದನ್ನ ಒಂದು ಯೂಸ್ ಮಾಡೋಂಥ ಶಕ್ತಿ ನಮ್ಗದ್ರಿ. ಇದನ್ನೇನಿಲ್ಲ ಬಾಣಂತೇರಿ ರಫ್ ಅಂದ್ರೆ ಎಂಥದೇ ತಟ್ಲಿ ರೀ ಕುಳ್ಳು. ಆ ಥರ ಕುಳ್ಳುಗಳನ್ನೇ ಒಯ್ದು ಬಾಣಂತನಕ ಟೈಮ್ಗೆ ಅವೇನು ಸೇಫ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ. ಈಗ ಅಗ್ನಿಹೋತ್ರಕ್ಕೆ ಅಂದ್ರೆ ಒಂದು ಸೇಫ್ ಬೇಕಾಗ್ತದ್ರಿ ಅವು ಕಳಿಸ್ಲಾಕಪ್ಪ ಕೊರಿಯರ್. ಈ ಬಾಣಂತನ ಸುತ್ತಮುತ್ತಲ ಹಳ್ಳಿಯವ್ರು ಎಲ್ಲಿ ಗೋಗಳೇ ಇಲ್ರಿ. ಈಗ ಆಕಳು ಕುಳ್ಳ ಅದು ಅಂತ ಹೇಳಿ ಸಜೆಸ್ಟ್ ಮಾಡೋಣ ನಮ್ಮಲ್ಲೇ ಬಂದು 2-3 ಚೀಲಕ್ಕೆ ಕುಳ್ಳ ಒಯ್ತಾರೆ, ದುಡ್ಡು ಕೊಟ್ಟು ಒಯ್ತಾರೆ ಪಾಪ. ಈಗ ನಮಗೆಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಹಸು ಇದ್ದು ಅವಾಗೆಲ್ಲ ಮನೆಯಲ್ಲೇ ಕುಳ್ಳೆಲ್ಲ ಸ್ಟಾಕ್ ಮಾಡ್ಕೋತಿದ್ವಿ ಬಾಣಂತನ ಟೈಮಲ್ಲಿ. ಹಳ್ಳಿಯವ್ರಂತರೂ ಅದು ಬಾಣಂತನ ವಿಧಾನ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಈಗ ಸಿಟಿಯವ್ರ ಕಡೆ ಅಂತರೂ ಅವರು ಇಲ್ರಿ ಸರ್, ನಾನು ಈಗ ನೋಡ್ತೀನಿಲ್ಲ ಈಗ ಅವರು ಪಾಪ ಅವೇರ್ನೆಸ್ ಬಂದದ್ರಿ. ಸಿಟಿ ಒಳಗೂ ತರಿಸ್ಕೋತಾರೆ ನಮ್ಮ ಹತ್ರ. ಅದೇ ರೀ, ಈಗ ನಾನು ಬೆಂಗಳೂರು ಅಂತ ಸಿಟಿ ಗುಲ್ಬರ್ಗ ಅದು ಎಲ್ಲ ಬಾಣಂತನಕ್ಕೆ 2-3 ಚೀಲ ಕುಳ್ಳ VRL ಹಾಕ್ತೀನಿ ಸರ್. ಅವರು ಗೊತ್ತಾಗ್ಯದ್ರಿ ಈಗ ಅದು ಗೋವಿನ ಕುಳ್ಳು ಮನ್ಯಾಗ ಒಂದ್ ಸ್ವಲ್ಪ ಹೊತ್ತಿಸಿದ್ರೆ ಏನ್ ಆಗ್ತದ ಅಂತೇಳಿ. ಈ ಬಾಣಂತನ ಟೈಮ್ನಲ್ಲೆಲ್ಲ ಮನೆಯಲ್ಲೆಲ್ಲ ಒಂದ್ ಸ್ವಲ್ಪ ನಂಜು ಆಗ್ತದ್ರಿ. ಈಗೆಲ್ಲ ಒಂದ್ ಸ್ವಲ್ಪ ಬರಿಗಾಲಲ್ಲಿ ಬರೋದು ಇನ್ಫೆಕ್ಷನ್ ಅದು ಆಗ್ತದ ಅಂತೇಳಿ ಕೇವಲ ಕುರುಳಿನಿಂದ ಒಂದು 10-12 ಕುಳ್ಳುಗಳು ಹಾಕಿ ಅದು ಮನೆಯಲ್ಲಿ ಒಂದು ಅಗ್ನಿಹೋತ್ರ ಥರ ಅಲ್ಲಿ ಒಂದು ಹೊಗೆ ಬಂದ್ರೆ ಅದು ವಾತಾವರಣ ಶುದ್ಧಿ ಆಗ್ತದೆ ಅನ್ನೋದು ಒಂದು ಇದರಿಂದ ತರಿಸ್ಕೋತಾರೆ ಸರ್. ಸಿಟಿ ಒಳಗಿನ ಜನರು ಕುರುಳುಗಳ ಬೇಡಿಕೆ ಅದ್ರಿ ಸಾಕಷ್ಟು. ಇನ್ನು ನಮಗೆ ಬೇಸಿಗೆ ಒಳಗೆ ಅದು ಮಾಡಿ ಇಟ್ಕೋತೀವಿ, ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕಷ್ಟನೇ ಆಗ್ತದ್ರಿ. ಆದರೂ ಈ ಸತಿ ಈ ವರ್ಷದ ಪ್ಲ್ಯಾನ್ಯಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕನ್ನೋ ವಿಚಾರ ಅದ್ರಿ. ಇವು ಏನು ಮಾಡ್ತೀವ್ರಿ ಸರ, ಈ ಇದೇ ರೀ ಜೋಳದ ಕಣಿಕೆ ಅದು ಈ ಥರನೇ ಬೆಳ್ಕೊತೀವ್ರಿ ಸರ್. ಈ ನಮ್ಮ ಕಡೆ ಇದೇ ಜೋಳದ ಕಣ್ಣೆ ಫೇಮಸ್ ರೀ ಹಸುಗಳಿಗೆ. ಈ ಕಣಿಕೆ ಒಳಗೆ ಅದೇ ಜೋಳದಲ್ಲಿ ಗೊತ್ತಲ್ರಿ ಪ್ರೋಟೀನ್ ಜಾಸ್ತಿ ರೀ. ಈ ಭಾಗದಾಗ ನಾವು ಕವಳಿ ಹುಲ್ಲ ಈ ಥರ ಹಸಿ ಮೇವುಗಳು ಕಮ್ಮಿ ರೀ. ಈ ಥರ ಜೋಳದ ಹೊಟ್ಟು ಜೋಳದ ಕಣಿಕೆ ತೊಗರಿದು ಈ ಥರನೇ ಯೂಸ್ ಮಾಡ್ತೀವ್ರಿ. ಇವೆಲ್ಲ ಕುಳ್ಳುಗಳು ಇವೆ ನೋಡ್ರಿ ಸರ್. ಇವು ವಿಭೂತಿ ಅಂತ ಹೇಳಿ ಮಾಡ್ತೀವಲ್ರಿ. ವಿಭೂತಿ ಬೇಕಿದ್ರೆ ಈ ಥರ ರಾನೇ ಒಣಗಿಸಿ ಬಿಡ್ತೀವ್ರಿ ಸರ್. ಈ ಥರ ಏನು ತಟ್ಟೋದಿಲ್ಲ ಏನಿಲ್ಲ, ಅಲ್ಲಿ ಏನು ಶೆಡ್ಡಲ್ಲಿ ಇರ್ತದ ಅದನ್ನ ತಂದು ಈ ಥರ ಚೆನ್ನಾಗಿ ಒಣಗಿಸ್ಕೊಂಡು ಸುಟ್ಟು ಇದನ್ನ ನೆನೆಸಿ ನಾವು ವಿಭೂತಿ ಮಾಡ್ಕೋತೀವ್ರಿ. ಈ ಥರ ಸೇಪ್ ಕೇಳಿದವ್ರಿಗೆ ಈ ಬಾಣಂತನಕ ಅದು ಆ ಥರ ಮಾಡಿಕೊಡ್ತೀವ್ರಿ. ರೌಂಡಾಗಿ ನೀಟಾಗಿ ತಟ್ಟಿ ಕೊಡ್ತೀವ್ರಿ. ಇವೆಲ್ಲ 3 ರೂಪಾಯಿಗೆ ಒಂದು ಕುಳ್ಳುಗಳದಾವ್ರಿ ಸರ್. 3 ರೂಪಾಯಿಗೆ ಒಂದು ಬಾಣಂತನಕ ರೀ ನೀಟಾಗಿ. ಒಂದು 4-5 ಕುಳ್ಳು ಆದರೆ ಸಾಕು ಒಬ್ರಿಗೆ ಒಂದು ದಿನಕ್ಕೆ. 3 ರೂಪಾಯಿ ರೀ ಮೇಡಮ್? ಹೌದ್ರಿ. ನಾನೆಲ್ಲ ಒಂದು ಕಡೆ 10 ರೂಪಾಯಿ ಅಂತ ಕೇಳ್ಪಟ್ಟೆ. ಇಲ್ರಿ ಇಲ್ಲ 3 ರೂಪಾಯಿ ಎಲ್ರಿಗೆ ದೊರಿಲಿ ಅಂತ ಹೇಳ್ರಿ. ಇದು ಸಿಟಿ ಒಳಗೆ ಎಲ್ರಿಗೆ ಪಾಪ ಇದು ರೇಟ್ ಜಾಸ್ತಿ ಅಂತಂದ್ರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರಂತೇಳಿ ಕನಿಷ್ಠ ಪಕ್ಷ ಅವರಿಗೆ ಒಳ್ಳೆ ವಾತಾವರಣ ಸಿಗಲಿ ಅಂತೇಳಿ ಒಂದು
ರೂಪಾಯಿಗೆ ಒಂದು ಕೊಡ್ತೀವಿ ರೀ ಸರ್. VRL ಚಾರ್ಜ್ ಬೇಕಾದ್ರೆ ಅವ್ರಿಗೂ ಕೊಡ್ತೇನೆ ರೀ, ಅವ್ರಿಗೆ ಕಳಿಸ್ಕೊಡ್ತೀವಿ ರೀ. ಎಲ್ಲೇ ಬೇಕಾದ್ರು ಯಾರು ಸಿಟಿ ಒಳಗಿದ್ದವರು ಹಳ್ಳಿ ಒಳಗಿದ್ದವ್ರು ಬೇಕಂದವ್ರಿಗೆ ನಾವು ಮಾಡಿಕೊಡ್ತೀವಿ ರೀ. ಒಬ್ಬೊಬ್ರು ತರಿಸ್ಕೊಂಡ್ರೆ ಎಷ್ಟು ತರಿಸ್ಕೊಂತಾರೆ ಮೇಡಮ್ ಅವರು? ಅದು 1000 ಗಟ್ಟಲೆ ತರಿಸ್ಕೊತಾರೆ ರೀ. ತರಿಸ್ಕೊಂತಾರೆ. ಹ್ಞೂ ರೀ, ಒಂದು ಬಾಣ ತನಕ 1000 ಕುಳು ಬೇಕೇ ರೀ. ಬೇಕೇ ಬೇಕಲ್ರಿ. 2 ಟೈಮ್ 10 ಕುಳು ಅಂದ್ರೆ 20 ಕುಳು ರೀ ಒಂದು ದಿನಕ್ಕೆ ರೀ. 3 ತಿಂಗಳ ಗಟ್ಲೆ 3 ತಿಂಗಳ ಗಟ್ಲೆ ಮಾಡ್ಕೋತಾರೆ ರೀ. ಎಷ್ಟು ದಿನ ಕಾಸ್ಕೊಂಡ್ರೆ ಒಳ್ಳೇದೇ ಅಲ್ರಿ, ಹೌದಿಲ್ಲ? ಒಳ್ಳೆ ಶುದ್ಧ ವಾತಾವರಣ ಕ್ರಿಯೇಟ್ ಆಗ್ತದೆ ಮನ್ಯಾಗ. ಇದ್ರ ಹೊಗೆ ಏನು ಪ್ರದೂಷಣ ಅಲ್ಲಲ್ರಿ. ಇದು ಒಳ್ಳೇದೇ ಆಗ್ತದೆ ಅಂತೇಳಿ ಈಗ ಕೆಲವೊಬ್ರಿಗೂ 1ರಾಗ 2 ಮಾಡಿ ಲೋಬಾನ ಅಂತ ಹಾಕ್ತಾರಲ್ರಿ ದಿನಂಪ್ರತಿ ದೇವ್ರಿಗೆ, ಅಂಥವ್ರು ತರಿಸ್ಕೋತಾರೆ. ಇಷ್ಟು 1 ಪೀಸ್ ಸಾಕ್ರಿ ಅವ್ರಿಗೆ, ಒಂದು ದಿನಕ್ಕೆ ಇಷ್ಟು ಒಂದು ಗ್ಯಾಸ್ನ ಸ್ಟೋವ್ ಮೇಲೆ ಇಟ್ಟು ಲೋಬಾನ ಹಾಕಿದ್ರೆ ಅವ್ರಿಗೆ ಅದ್ರ ಏನಂತೀರಿ ಅದ್ರ ಫಲ ದೊರಕ್ತದೆ ರೀ. ಯಾವುದೇ ರೀತಿಯಾದಂಥ ಕಸ ಕಡ್ಡಿ ಏನೂ ಕಂಡು ಬರಂಗಿಲ್ಲ ರೀ? ಇಲ್ರಿ ಸರ್, ನಾವು ಕವರಲ್ಲಿ ಹಾಕಿ ಇದು ಮಾಡ್ತೀವಿ, ಕೆಳಗಡೆ ಬಟ್ಟೆ ಹಾಕಿ ತಟ್ತೀವ್ರಿ. ಇದು ಯಾವುದು ಏನಂತೀರಿ ಕಸ ಕಡ್ಡಿ ಹಾಕಲ್ರಿ ಇದ್ರೊಳಗೆ, ಯಾಕಂದ್ರೆ ಒಂದು ಸ್ವಲ್ಪ ನೀಟ್ನೆಸ್ ಕಾಣ್ಬೇಕಲ್ರಿ. ಈ ಗೋಡೆಗಳಿಗೆಲ್ಲ ಹಚ್ಚಿರ್ತೀವ್ರಿ, ಇವು ತಂದು ಕೇಸಿ ಇಲ್ಲಿ ಒಣ ಹಾಕತ್ತೀವ್ರಿ. ಒಣಗಿಸಿ ಕೇಸಿ ಆ ಥರ ಅಲ್ಲಿ ಶೆಡ್ಡಲ್ಲಿ ಹಾಕಿ ನಿಟ್ಟು ಹಾಕ್ಯಾವಲ್ರಿ, ಒಂದು ಚೀಲಗಟ್ಲೆ ಮಾಡಿ ಇಟ್ಬಿಡ್ತೀವಿ. 1 ವರ್ಷಕ್ಕೆ ಸ್ಟಾಕ್ ಆಗಂಗ್ರಿ. ಈ ಸದ್ದ ಎಳ್ಳ ಮಸಿಯಿಂದ ಹಿಡಿದು ಶ್ರಾವಣ ತನೂ ಚಾನ್ಸ್ ರೀ ಇದು ಮಾಡ್ಕೊಳಕ್ಕೆ. ಆಮೇಲೆ ಆ ಕಡೆ ಆಗಲ್ರಿ ಸರ್, ಆ ಕಡೆ ಮಳೆಗಾಲ ಚಲೋ ಆಗ್ತದೆ. ಅವಾಗ ಏನದ ಗೋಮೂತ್ರ ಅರ್ಕ ಅವು ಇಂಥವು ಬೇರೆ ಬೇರೆ ಸಣ್ಣ ಪುಟ್ಟ ಪ್ರಾಡಕ್ಟ್ಗಳು ಆಗ್ತಾವೆ. ಈಗ ವಿಭೂತಿ ಇಂಥವೆಲ್ಲ ಬೇಕಂದ್ರೆ ಇದೇ ಟೈಮ್ ರೀ. ಅಂದ್ರೆ ಸೂಕ್ತ ಸಮಯ ಅಂತಾರಲ್ಲ, ಈ ಸಮಯದಲ್ಲೇ ನಾವು ಎಷ್ಟು ಬೇಕು 1 ವರ್ಷಕ್ಕೆ ಬೇಕು ಅಷ್ಟು ಮಾಡ್ಕೊಂಡು ಇಟ್ಕೋಬೇಕು. ಇವು ಬೇಕಾದಂಗೆ ಹಾಗೆ ಈ ಸದ್ಯ ಇಷ್ಟು ದಿನ ಕವಳಿ ರಾಶಿ ಅದು ರೀ. ಏನಂತೀರಿ ಈ ಕಡೆ ಈ ಹುಣಸಿಗೆ ಆ ಕಡೆ ರೀ, ಇಲ್ಲಿ ನಮಗೊಂದು 20 ಕಿಲೋಮೀಟರ್ ಆಗ್ತದೆ ರೀ. ಅಲ್ಲಿಂದ ಅದು ನಾವು ಒಂದಿಷ್ಟು ಈ ಟೈಮಲ್ಲಿ ನಮಗೆ ಮೇವಿನ ಕೊರತೆ ಅನಿಸ್ತು ಅಂತಂದ್ರೆ ಆ ಥರ ಹುಲ್ಲುಗಳು ತರಿಸ್ತೀವಿ ರೀ ಬೇರೆ ಕಡೆ. ಈಗ ಎಳ್ಳಮಾಸಿ ಅಂತ ಇಟ್ಕೋರಿ, ಇದನ್ನ ಎಳ್ಳಮಾಸಿ ಸುತ್ತ ಇದನ್ನ 1-2 ಟ್ರ್ಯಾಕ್ಟರ್ ಹಾಕ್ಸ್ಕೋತೀವಿ ರೀ. ಈ ಅವತ್ರ ಮಾಸಿ ಕಳೆದ ನಂತರ ಈ ಜೋಳದ ರಾಶಿ ನಡೀತಾವ್ರಿ ಇಲ್ಲಿ. ಆ ಕಡೆ ಎಷ್ಟು ಬೇಕು ಅಷ್ಟು ಅಂದ್ರೆ ಆಯಾ ಸ್ಟೆಪ್ ಬೈ ಸ್ಟೆಪ್ ರೀ, ಒಟ್ಟು ಒಂದೇ ಥರ ಹಾಕೋದಿಲ್ರಿ ಹಸುಗಳಿಗೆ. ಆಯಾ ಸೀಸನ್ಗೆ ಏನೇನು ಬೇಕದು. ಇನ್ನೂ 1-2-3 ತಿಂಗಳು ಹೋದ್ರೆ ಅಲ್ಲಿ ಮೆಕ್ಕೆಜೋಳ ಹಾಕಿವ್ರಿ ಸರ್. 1-2 ತಿಂಗಳಲ್ಲಿ ಅದು ಏನಿಲ್ಲ, ನಾವು ಬೀಜ ಅದು ಮಾಡಲ್ರಿ ಸರ್. ಅದು ಹಾಲು ಇದು ತೆನಿ ಆತಾವಲ್ರಿ, ತೆನಿ ಆದಾಗ ಹಸಿವ ಕಡ್ದು ಹಾಕ್ತಿವ್ರಿ. ಬೇಕಲ್ರಿ ಅವಕ್ಕೂ ಪ್ರೋಟೀನ್ ರೀ. ಯಾವುದೇ ಹಸುಗಳಿಗೆ ಒಟ್ಟು ಕೊರತೆ ಇಲ್ಲಾರ್ದಂಗೆ ನೋಡ್ಕೊಳ್ಳೋದೇ ಒಂದ್ರಿ. ಅವಕ್ರಿಂದ ನಾವು ಎಷ್ಟು ಉತ್ಪನ್ನ ಮಾಡ್ತೀವಿ ಅನ್ನೋದಕ್ಕಿಂತನೂ ರೀ ಅವಕ್ಕೂ ನಾವೇನು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಪುಣ್ಯ ತಟ್ಟೋದ್ರಿ. ಆ ಕಾರಣಕ್ಕೆ ನಾವು ಚೆನ್ನಾಗಿ ಔಷಧಿಗಳು ಬಿಟ್ಟರೆ ನಮಗೆ ಮಕ್ಕಳಿಗಿಂತನೂ ಹೆಚ್ಚಿಗೆ ನಾವು ಪ್ರೀತಿಸ್ತೀವಿ ಅನ್ನಿಸ್ತದ್ರಿ. ಮೇಡಮ್ ಈಗ ಇತ್ತೀಚೆಗೆ ಭಾಳ ಅಂದ್ರೆ ರೀ ಬರೀ ಹೈನುಗಾರಿಕೆ ಮಾಡಕ್ಕೆ ಒತ್ತು ಕೊಟ್ಟು ಬರೀ ಹಾಲು ಉತ್ಪಾದನೆ ಮಾಡೋದು ಮತ್ತು ಗೊಬ್ಬರ ಮಾರಾಟ ಮಾಡೋದು, ಅಂದ್ರೆ ಸಗಣಿ ಗೊಬ್ಬರ ಮಾರಾಟ ಮಾಡೋದು. ಆದರೆ ನೀವು ನಿಮ್ಮ ಕತೆ ಕೇಳೋದ್ರಿಂದ ನಮಗೆ ನೀವು ಒಂದು ಚೂರು ಗೊಬ್ಬರ ಮಾರಾಟ ಮಾಡಲ್ಲ, ಒಂದು ಹನಿ ಹಾಲನ್ನು ಕೂಡ ಮಾರಾಟ ಮಾಡಲ್ಲ. ಇವೆರಡೂ ಮಾರಾಟ ಮಾಡಂಗಿಲ್ಲ. ಆದರೂ ಕೂಡ ನೀವು ಒಂದು ಕುಟುಂಬದ ಸದಸ್ಯ ಆಗಿ, ಒಂದು ಕುಟುಂಬದ ಸಂರಕ್ಷಣೆಗಾಗಿ ಒಂದು ದುಡಿಮೆಯನ್ನ ನೀವು ಈ ರೀತಿಯಾಗಿ ಕಾಣ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಯಾವ ರೀತಿ ಹೆಮ್ಮೆ ಅನಿಸ್ತಾ ಇದೆ? ಈಗ ನಾವು ಜವಾರಿ ಹಸು ಸಾಕೋದೇ ನಮ್ಗೆ ಒಂದು ಅದೃಷ್ಟ ಅಂತ ತಿಳ್ಕೊಂಡ್ಬಿಟ್ಟಿವ್ರಿ ನಾವು. ಈಗ ಹಾಲು ನಿಮ್ಗೆ ಆಕಳ ಒಂದು ವರ್ಷದಲ್ಲಿ ಎಷ್ಟು ಒಂದು 2-3-4 ತಿಂಗಳು ಕೊಡ್ತದ್ರಿ ಅಷ್ಟೇ. ಪ್ರತಿದಿನಾನು ಕೊಡೋದೇನ್ರಿ ಹೇಳ್ರಿ, ಮೂತ್ರ ಸಗಣಿ. ಅದನ್ನ ನಾವು ಯೂಸ್ ಮಾಡೋದ್ರಿಂದ ಮೌಲ್ಯವರ್ಧನೆ ಅಂದ್ರೆ ಇವತ್ತು ಒಂದು ಟ್ಯಾಕ್ಟ್ರಿ ಗೊಬ್ಬರ ಏನಾಗ್ತದ್ರಿ ಸರ್, ಒಂದು 4,000-5,000 ರೂಪಾಯಿ ಕೇಳ್ತಾರೆ ನಮ್ಗೆ. ಇವತ್ತು ನಾನು ಈ ಥರ ಸೇಪ್ ಅದಕ್ಕೊಂದು ಕೊಟ್ಟು 1-4 ಜನರು ಈ ಥರ ಕೆಲ್ಸಕ್ಕೆ ಇಟ್ಕೊಂಡು ಇವ್ರಿಗೂ ಒಂದು ಜೀವನಾಧಾರ ಮಾಡಿದಂಗೆ ಆಗ್ತದೆ. ಇವತ್ತು ಇದನ್ನು ಕೊಂಡ್ಕೊಳ್ಳೋರು ಅದಾರಿ. ಇದ್ರ ಅವೇರ್ನೆಸ್ ಬಂದು ಇದನ್ನ ಮಾಡಬಾರ್ದು. ಯಾಕಂತೇಳಿ ನಾನು ಒಂದು 10 ಲೀಟ್ರ್ ಹಾಲು ಇರ್ತಾವ್ರಿ. ಇವಾಗ ನಾನು ಒಲೆ ಮೇಲೆ ತೋರಿಸ್ತೀನಿ ನಿಮ್ಗೆ. ಒಂದು ತೊಟ್ಟನು ಹಾಲು ಮಾರಲ್ರಿ ಸರ್ ನಾನು. ಬರೇ ಒಂದು 2 ಕೊಡ ಅಂದ್ರೆ 2 ಕೊಡ ಮಜ್ಜಿಗೆ ಆತಾವ್ರಿ ಬೆಳಿಗ್ಗೆ. ಈ ಹಳ್ಳಿ ಇರೋದ್ರಿಂದ ಪಾಪ ಹಿಂದಕಿನ ಜನ ಊಟ ಮಾಡಿದವ್ರು ಅದಾರ ಮಜ್ಜಿಗೆ. ಅವ್ರು ನನಗೆ ಹಂಬಲ್ ನಿಂತ ಹಿಂಗ ಅಂತೇಳಿ ನಾನು ಇವಾಗೆಲ್ಲ ಫೋನ್ ಅದಾವ್ರಿ, ಹಿಂಗ್ ಮಜ್ಜಿಗೆ ಅದಾವ ಒಯ್ ಅಂತ ಹೇಳಿದ್ರೆ ಒಂದೊಂದು ಒಣ್ಯಾಗ ಬಂದ್ ಕೇಸಿ 10-12 ಲೀಟರ್ ಮಜ್ಜಿಗೆ ಒಯ್ತಾರೆ. ಫ್ರೀ ರೀ ಅದು, ಮಜ್ಜಿಗೆ ದುಡ್ಡಿಲ್ಲ. ಅದನ್ನ ನನಗೆ ಔಷಧಿಗೆ ಒಂದು ತಕರಾರಿಷ್ಟ ಅಂತೇಳಿ ಒಂದು ಗ್ಯಾಸ್ಟ್ರಿಕ್ಕಿಗೆ ಮಾಡ್ತೇನೆ ರೀ ನಾನು. ತಿಂಗಳದಾಗ ಒಂದು 20-30 ಲೀಟರ್ ಮಾಡ್ಕೋತೀನಿ ಅಷ್ಟೇ ರೀ. ಉಳ್ಕದ ದಿನಾಲು ಒಂದು 20 ಲೀಟರ್ ಮಜ್ಜಿಗೆ ನಾನು ಸೇಲ್ ಅಂದ್ರೆ ಸರ್ ಬೇರೆದವ್ರಿಗೆಲ್ಲ ಬಂದು ಬಾಟ್ಲಿ ತುಂಬ್ಕೊಂಡು ಹೋಯ್ತಾರೆ. ತುಪ್ಪ ಮಾಡ್ತೀನಲ್ರಿ ಸರ್, ತುಪ್ಪ ನನಗೆ ಮೌಲ್ಯವರ್ಧನೆ ಮಾಡೋದು ಗೊತ್ತದ. ಇವತ್ತು ಹಳ್ಳಿಯಲ್ಲಿ 1,800 ರೂಪಾಯಿಗೆ ತುಪ್ಪ ಮಾರ್ಕೆಟಿಂಗ್ ಮಾಡ್ತಾರೆ, ಅವ್ರಿಗೆ ಲಾಭ ಅಲ್ಲ. ನಾನು ಅದನ್ನೇ ಔಷಧಿಯ ರೂಪದಾಗ ಕನ್ವರ್ಟ್ ಮಾಡಿದ್ರೆ ಈ ನಾಜಲ್ ಡ್ರಾಪ್ಸ್ ಅಂತ ಹೇಳಿದೆ ನಾನು. ಒಂದು ಬಾಟ್ಲಿಗೆ ನಿಮ್ಗೆ 200 ರೂಪಾಯಿ ತೊಗೋತೀನಿ ನಾನು. ನಾಜಲ್ ಡ್ರಾಪ್ಸ್ ಅಂದ್ರೆ 10 ml 20 ml ಬಾಟ್ಲಿ ಇರೋದು. 20 ml ಅಂದ್ರೆ 1 kg ಎಷ್ಟು ಆಗ್ತದೆ ನೀವೇ ಲೆಕ್ಕ ಹಾಕೋದು. ಮಾತು ಹೇಳ್ತೀನಿ. ಆ ಥರ ಮೌಲ್ಯವರ್ಧನೆ ಮಾಡೋದು ಗೊತ್ತಿರಬೇಕು. ಇವತ್ತು ಸುಮ್ಮನೆ ನಾವು ಗೋಸ್ ಹಾಕಿವಿ
ನಾನು ಈ ತಿಪ್ಪಿಗೆ ನಾವು ಎಷ್ಟು ಬೇಕಷ್ಟು ಗೊಬ್ಬರ ಹಾಕೊಂಡು ಬಿಟ್ಟಿವ್ರಿ ಉಂಡು ಬಿಟ್ಟವ್ರಿ ಅವು ಭೂಮಿ ಎಷ್ಟು ದಿನ ಅಂತ ಹಾಕಾಕತ್ರಿ 10 ವರ್ಷಗಟ್ಲೆ ಸ್ಟೆಪ್ ಬೈ ಸ್ಟೆಪ್ ಹಾಕೋತ ಹೋದಾಗ ಏಟ್ ಆಗ್ತದೆ ಅದರಿಂದ ಅದು ಆಗಿಂದ ಒಂದು ಏನಾರ ನಾವು ಕನ್ವರ್ಟ್ ಮಾಡ್ಕೋಬೇಕಲ್ರಿ ಅದು ಹೆಚ್ಚಿಗೆ ಈ ಥರ ಕೂಳುಗಳು ಮಾಡ್ಕೊಳ್ಳೋದು ಇದರಲ್ಲೇ ಇನ್ನು ನಾನು ಈ ಸತಿ ಒಂದು ಸ್ವಲ್ಪ ಟ್ರೈನಿಂಗ್ ಹೋಗಿ ಬಂದು ಗಣೇಶನ ವಿಗ್ರಹ ಮಾಡೋದು ಅದು ಮಾಡ್ಬೇಕನ್ನೋ ವಿಚಾರ ಅದ್ರಿ ಅದನ್ನು ಚೆನ್ನಾಗಿ ಬೇಡಿಕೆ ಅದ್ರಿ ನಾನು ಅದನ್ನು ಮಾಡ್ಕೊಳಕ್ಕೆ ಕೇಳ್ತಿರ್ತಾರೆ ಜನರೆಲ್ಲ ಆ ಥರ ಮಾಡಿರನ್ರಿ ಅಂತೇಳಿ ಇಲ್ಲ ನಾನು ಗೊತ್ತಿಲ್ಲಾರ ವಿದ್ಯೆ ಮಾಡೋದು ಬೇಡ ಗೊತ್ತಿದ್ದು ಎಷ್ಟು ಅದ ಸಿಂಪಲಾಗಿ ಮಾಡೀನಿ ಇನ್ನು ಮ್ಯಾಲಿಂದ ಅಭಿವೃದ್ಧಿ ಮಾಡ್ಬೇಕನ್ನೋ ವಿಚಾರ ತುಂಬ ಅದ್ರಿ ಹೌದ್ರಿ ಮೇಡಮ್ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಸುಲಭದ ಕೆಲಸ ಅಲ್ರಿ ಮೇಡಮ್ ಯಾಕಂದ್ರೆ ಇದು ಮಾಡೋರಿಗೆ ಗೊತ್ತೂ ಇರಬೇಕು ಮತ್ತೆ ನಿಭಾಯಿಸುವಂತ ಶಕ್ತಿನೂ ಅವರಲ್ಲಿ ಇದ್ರೆ ಮಾತ್ರ ಇದು ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ರೀ ಮೇಡಮ್ ಇದು ನಾವು ಮಾಡ್ತೀವಿ ಅನ್ನೋದಕ್ಕಿಂತನೂ ನಮಗೆ ಭಗವಂತ ಇದೊಂದು ನಮ್ಮ ಕೈಯಿಂದ ಮಾಡಕ್ಕೆ ಹಚ್ಚಾನಂತ ಒಂದು ಆತ್ಮದಾಗ ಅದ್ರ ನಮಗೆ ಯಾರು ನಾವು ಮನುಷ್ಯರಿಗೆ ಏನು ಭೇದ ಭಾವ ಬಸ್ತೇವೆ ಗೊತ್ತಿಲ್ರಿ ಭಗವಂತ ನಮ್ಮ ಕೈಯಿಂದ ಇದನ್ನ ಮಾಡಕ್ಕೆ ಹಚ್ಚಾನಂತ ನಾವು ಅದೇ ಒಂದು ವಿಶ್ವಾಸದ ಭಕ್ತಿಯಿಂದ ಮಾಡಕತ್ತೀವಿ ರೀ ಇದರಿಂದ ನಮಗೆ ನಮ್ಮ ಕುಟುಂಬಕ್ಕೆ ನಮಗೆ ಎಲ್ಲರಿಗೂ ಒಳ್ಳೇದಾಗ್ಯದ್ರಿ ಒಳ್ಳೆ ಅಂದ್ರೆ ಗೋವಿನ ಸಾಂಗತ್ಯದಾಗ ಇರೋದಂದ್ರೆ ಒಂದು ಸಣ್ಣ ಕೆಲಸ ಅಲ್ಲ ಎಲ್ಲರೂ ಸಪೋರ್ಟ್ ಅದ ನಮ್ಮ ಯಜಮಾನ್ರದು ಮಕ್ಕಳದು ನಮ್ಮ ಅತ್ತೆ ಮಾವ ಇಲ್ಲ ನಮ್ಮ ತಂದೆ ತಾಯಿ ನಮ್ದು ಈ ಥರ 1 ಕಿಲೋಮೀಟರ್ ಈ ಕಡೆ ತವ್ರ ಮನೆ ಅದ್ರಿ ಈ ಕಡೆ 1 ಕಿಲೋಮೀಟರ್ ಹೋದ್ರೆ ಗಂಡನ ಮನೆ ಅದ್ರಿ ಮಧ್ಯದಲ್ಲಿ ನಾವು ಅದೀವ್ರಿ ಈಗ ನಮ್ಗೆಲ್ಲರೂ ನಾವು ಎಲ್ಲಿಗಾರ ಹೋಗ್ಬೇಕಾದ್ರೆ ಈಗ ಸಪೋರ್ಟ್ ಮಾಡ್ತಾರೆ ನಾವು ಎಲ್ಲಿಗಾದ್ರೂ ಸ್ಟಾಲ್ ಹಾಕ್ಬೇಕಂತ ಹೋಗ್ತೀವ್ರಿ ಸರ್ ಅಲ್ಲಲ್ಲಿ ಸ್ಟಾಲ್ಗಳು ಹಾಕ್ತೀವ್ರಿ ಕಾಡಸಿದ್ದೇಶ್ವರ ಅಪ್ಪಾಜಿ ಅವರು ಇದು ಮಾಡ್ತಾರಲ್ರಿ ಕಾರ್ಯಕ್ರಮಗಳು ಇರ್ತಾವಲ್ಲ ಸ್ಟಾಲ್ ಹಾಕಿರ್ತೀವಲ್ರಿ ಸರ್ ಅವಾಗೆಲ್ಲ ನಮ್ಮ ಅತ್ತೆ ಮಾವನ್ ಕರೆದ್ರೆ ಅವ್ರು ಬಂದು ಗೋವುಗಳು ನೋಡ್ಕೋತಾರ್ರಿ ಒಂದೊಂದು ಸತಿ ಇವ್ರು ನಮ್ಮ ತಂದೆ ತಾಯಿಯವ್ರಿಗೆ ಕರಿತೀವ್ರಿ ನಮ್ಮ ಅಣ್ಣ ಅವ್ರು ಅದಾರ್ರಿ ಎಲ್ಲರೂ ಸಪೋರ್ಟಿಂದನೇ ಇದನ್ನ ಮಾಡಕ್ ಸಾಧ್ಯ ಅದ ನಮ್ಗೆ ಅವರು ಇರ್ಲಿಲ್ಲ ಅಂದ್ರೆ ಆಗ್ತಿದ್ದಿಲ್ರಿ ಇದು